ಇವತ್ತು 12 ಗಂಟೆ ಇಷ್ಟೊತ್ತಿಗೆ ಬಂದಿದ್ದೀವಿ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ದೊಡ್ಡ ಮನೆಗೆ, ಇಷ್ಟು ಜನ ಸೇರಿದ್ದಾರೆ ಅಂದಮೇಲೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಸ್ಪೀಕರ್ ಹಾಕಬೇಕು, ನಾವು ಮೆರಿಬೇಕು. ಈ ಥರ ದಯವಿಟ್ಟು ಮಾಡಬೇಡಿ. ಇದು ನಿಜವಾಗ್ಲೂ ಬೇಜಾರಾಯಿತು. ವರ್ಷ ವರ್ಷ ಬಂದಿರೋನಿಗೆ ಈ ವರ್ಷ ನಿಜವಾಗ್ಲೂ ಬೇಜಾರಾಯಿತು. ಸಾರಿ. ಜೈ ಅಪ್ಪು ಬಾಸ್. ಜೈ ಅಪ್ಪು ಬಾಸ್ಗೆ. ಈ ವರ್ಷ ಜನಗಳು ಇನ್ನೂ ಕ್ರೌಡ್ ಜಾಸ್ತಿ ಇರ್ತಾಯಿತ್ತು. ಪೊಲೀಸರು ಬಿಡ್ತಾ ಇಲ್ಲ, ಆದ್ರೂ ಗೇಟ್ ಮುರಿದ್ಬಿಟ್ಟು ಜನ ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಸ್ವಲ್ಪ ಪೊಲೀಸರು ಕೋಆಪ್ರೇಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ವರ್ಷಕ್ಕೊಂದ್ಸರ್ತಿ ಹಬ್ಬ ಬರೋದು ನಮಗೆ, ಅದು ಅಪ್ಪು ಬಾಸ್ ಹಬ್ಬ. ಅದು ಯಾಕಂದರೆ ಅಪ್ಪು ಬಾಸು ಇರಬೇಕಾದ್ರೆ ಎಲ್ರಿಗೂ ನಗುವನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಆದರೆ ಆ ಒಳ್ಳೆತನದಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅವರು. ಯಾವತ್ತೂ ನಮ್ಮ ನೋಡ್ತಾ ಇರ್ತಾರೆ. ಜೈ ಅಜರಮ್ಮ ಅಪ್ಪು ಬಾಸ್ಗೆ ಜೈ. ಶುಭಾಶಯಗಳು ಅಪ್ಪು ಬಾಸ್ ಅವರಿಗೆ. ಮಾರಮ್ಮನ ಜಾತ್ರೆ ದಿವಸ ಕೋಣ ಕಡಿಯೋ ಟೈಮಿನಲ್ಲಿ ಬಿಂದು ಭತ್ತ ಸೇಲ್ ಆಗೋಯ್ತು. ರಾತ್ರಿ ಹೊತ್ತು ಲೇಟ್ ಆಗೋಯ್ತು. ಜೈ ಅಪ್ಪು ಬಾಸ್ಗೆ, ಜೈ ಅಪ್ಪು ಬಾಸ್ಗೆ, ಜೈ ಅಣ್ಣ ಬಂಡ್ಗೆ, ಜೈ. ಇವತ್ತು 12 ಗಂಟೆ ಇಷ್ಟೊತ್ತಿಗೆ ಬಂದಿದ್ದೀವಿ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ದೊಡ್ಡ ಮನೆಗೆ, ಇಷ್ಟು ಜನ ಸೇರಿದ್ದಾರೆ ಅಂದಮೇಲೆ ಅವ್ರಿಗೆ ಎಂಟರ್ಟೈನ್ಮೆಂಟ್ ಕೊಡಬೇಕು, ಸ್ಪೀಕರ್ ಹಾಕಬೇಕು, ನಾವು ಮೆರಿಬೇಕು. ಈ ಥರ ದಯವಿಟ್ಟು ಮಾಡಬೇಡಿ. ಇದು ನಿಜವಾಗ್ಲೂ ಬೇಜಾರಾಯಿತು. ವರ್ಷ ವರ್ಷ ಬಂದಿರೋನಿಗೆ ಈ ವರ್ಷ ನಿಜವಾಗ್ಲೂ ಬೇಜಾರಾಯಿತು. ಸಾರಿ. ಜೈ ಅಪ್ಪು ಬಾಸ್. ಜೈ ಅಪ್ಪು ಬಾಸ್ಗೆ. ಈ ವರ್ಷ ಜನಗಳು ಇನ್ನೂ ಕ್ರೌಡ್ ಜಾಸ್ತಿ ಇರ್ತಾಯಿತ್ತು. ಪೊಲೀಸರು ಬಿಡ್ತಾ ಇಲ್ಲ, ಆದ್ರೂ ಗೇಟ್ ಮುರಿದ್ಬಿಟ್ಟು ಜನ ಎಲ್ಲರೂ ಒಳಗಡೆ ಹೋಗಿದ್ದಾರೆ. ಸ್ವಲ್ಪ ಪೊಲೀಸರು ಕೋಆಪ್ರೇಟ್ ಮಾಡಿದ್ರೆ ಚೆನ್ನಾಗಿರ್ತದೆ. ವರ್ಷಕ್ಕೊಂದ್ಸರ್ತಿ ಹಬ್ಬ ಬರೋದು ನಮಗೆ, ಅದು ಅಪ್ಪು ಬಾಸ್ ಹಬ್ಬ. ಅದು ಯಾಕಂದರೆ ಅಪ್ಪು ಬಾಸು ಇರಬೇಕಾದ್ರೆ ಎಲ್ರಿಗೂ ನಗುವನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಆದರೆ ಆ ಒಳ್ಳೆತನದಿಂದ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ ಅವರು. ಯಾವತ್ತೂ ನಮ್ಮ ನೋಡ್ತಾ ಇರ್ತಾರೆ. ಜೈ ಅಜರಮ್ಮ ಅಪ್ಪು ಬಾಸ್ಗೆ ಜೈ.